ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಗೆ ಆಗ್ರಹ. ರಾಜ್ಯ ಸರ್ಕಾರ ಹಿರಿಯ ನಾಗರಿಕರ ಎಲ್ಲ ಸೌಲಭ್ಯ ಒದಗಿಸಿಕೊಡುವುದರ ಜೊತೆಗೆ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವರು ಹಾಗೂ ಸಚಿವಾಲಯ ಸ್ಥಾಪನೆ ಮಾಡಬೇಕೆಂದು ಆಗ್ರಹಿಸಿ ಲಕ್ಷ್ಮೇಶ್ವರ ಗ್ರೇಡ್ 2 ತಹಶೀಲ್ದಾರ್ ಮಂಜುನಾಥ್ ಅಮಾಶಿ ಅವರಿಗೆ ಶುಕ್ರವಾರ ಲಕ್ಷ್ಮೇಶ್ವರ ತಾಲೂಕು ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಮನವಿ ಸಲ್ಲಿಸಿದರು. ಸಂಘದ ತಾಲೂಕು ಘಟಕದ ಅಧ್ಯಕ್ಷ CR ಲಕ್ಕುಂಡಿ ಮಠ ಮಾತನಾಡಿದರು. ಈ ಸಂದರ್ಭದಲ್ಲಿ ಚೆಮ್ಮಣ್ಣ ಬಾಳಿಕೈ, ಕುಬೇರಪ್ಪ ಮಹಾಂತ ಶೆಟ್ಟರ, ಚೆನ್ನಪ್ಪ ಕೋಲ್ಕರ, ನಿಲಪ್ಪ ಕರ್ಜಕಣ್ಣವರ, ಬಾಬಣ್ಣ ವಡ್ಕಣ್ಣವರ, NR ಮಲ್ಲ ಸಮುದ್ರ, AS ಮಡಿವಾಳರ, ಸುಗೀರಪ್ಪ ವಾಲಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಅಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ರಾಜ್ಯ ಹಿರಿಯ ನಾಗರಿಕರು ಪ್ರತ್ಯೇಕ ಸಚಿವಾಲಯ ಹಾಗೂ ಇಲಾಖೆಯನ್ನು ಹಿರಿಯ ನಾಗರಿಕ ಸಲ್ಲಿಸುವ ಕುರಿತು ಹಾಗೂ ಹಿರಿಯ ನಾಗರಿಕರ ಅಭಿನಂದನೆ ಕುರಿತು ಮಾನ್ಯರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆಗೊಂಡ ತಮಗೆ 85 ಲಕ್ಷ ಹಿರಿಯ ನಾಗರಿಕರ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇವೆ. ಮೊದಲಿಂದ ಎಲ್ಲರೂ ಆಶೀರ್ವಾದ ಮಾಡ್ತೀವಿ ಅಂತಂದು ಹಿರಿಯ ನಾಗರಿಕರ ಸಂವಿಧಾನ ಕಾನೂನುಬದ್ಧ ಸೌಲಭ್ಯಗಳಾದ ಅನುಷ್ಠಾನಗೊಳಿಸಲು ಯಾವುದೇ ಸರ್ಕಾರ ಆಸಕ್ತಿ ತೋರುವುದಿಲ್ಲ. ಕಾರಣ ರಾಜ್ಯದ ಹಿರಿಯ ನಾಗರಿಕರಿಗೆ ಪ್ರತಿ ದಿವಸ ಹಲವಾರು ಸಮಸ್ಯೆಗಳ ತೊಂದರೆಯಾಗಿ ಹೊರಡುತ್ತಿದ್ದಾರೆ. ಸರ್ಕಾರ ಸಕಾರಾತ್ಮಕ ನೀಡಬೇಕೆಂದು ಸೌಲಭ್ಯವನ್ನು ಪಡೆಯಲು ನಮ್ಮ ಸಂಘವು ಕಳೆದ 10 ವರ್ಷಗಳಿಂದಲೂ ಹೋರಾಟ ಮಾಡುತ್ತಿದ್ದರೂ ಯಾವುದೇ ಪ್ರತಿಫಲ ದೊರೆತಿರುವುದಿಲ್ಲ. ಹಿರಿಯ ನಾಗರಿಕರ ಸಮಸ್ಯೆ ಮತ್ತು ರಾಜ್ಯದಲ್ಲಿ ಸರ್ಕಾರ ಕೈಗೊಂಡಂಥ ಬೇರೆ ಬೇರೆ ರಾಜ್ಯಗಳು ಅಂಶಗೊಂಡಿವೆ. ಆದರೆ ನಮ್ಮ ಕರ್ನಾಟಕ ಯಾವುದೇ ನಿರ್ಧಾರ ಕೈಗೊಂಡಿರುವುದಿಲ್ಲ. ಇತ್ತೀಚೆಗೆ ನಡೆದ ಕೇರಳ ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಪಡೆದುಕೊಂಡು ಪ್ರಮುಖ ನಿರ್ಧಾರಗಳಂತೆ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸಚಿವಾಲಯ ನಿಯಮಿಸಿ ನಾಗರಿಕರು ಸಂತೋಷ ಆಗಿದ್ದಾರೆ. ಕಾರಣ ರಾಜ್ಯದ ಪ್ರಭಾವಿ ಮುಖಂಡರು ಮತ್ತು ರಾಜ್ಯದ ಕೇರಳ ಮಾದರಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸಚಿವಾಲಯ ನೇಮಿಸಲು ತಮ್ಮಲ್ಲಿ ಹೃದಯಪೂರ್ವಕ ವಿನಂತಿ.